ಮಂಡ್ಯ ಜಿಲ್ಲಾ ಆಡಳಿತಕ್ಕೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ, ರೈತರಿಗೆ ಪ್ರೋತ್ಸಾಹಧನ ನೀಡದ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ಮಂಡ್ಯ ಜಿಲ್ಲಾ ರೈತ ಸಂಘದ ಹೋರಾಟಕ್ಕೆ ಬೇಕೇ ಬೇಕು. ಕಬ್ಬಿನ ಬಾಕಿ ಕೊಡಿದ ಸರ್ಕಾರಕ್ಕೆ, ಕಾರ್ಖಾನೆ ಮಾಲೀಕರಿಗೆ, ಕಬ್ಬಿನ ಬಾಕಿ ಹಣದ ಕೊಡಿದ ಕಾರ್ಖಾನೆ ಮಾಲೀಕರಿಗೆ ಸಾಕ ನೀನು ಸೈಡ್ ಹೊಂಟೋದ್ರೆ ನಾನೇ ಜವಾಬ್ದಾರಿ ಸರ್ಕಾರಕ್ಕೆ. ಹೋರಾಟ ಎಲ್ಲಿಯ ತನಕ ಹೋರಾಟ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಚಳುವಳಿಗೆ, ಮಹಿಳೆಯರ ಹೋರಾಟಕ್ಕೆ ಅಯ್ಯಯ್ಯೋ ಬೇಕೇ ಬೇಕು. ಕಬ್ಬಿನ ಬೆಲೆ ಕೊಡಿಸದ ರಾಜ್ಯ ಸರ್ಕಾರಕ್ಕೆ, ಕಬ್ಬಿನ ಬೆಲೆ ಬಾಕಿ 150 ರೂಪಾಯಿ ಕೊಡಿಸದ ರಾಜ್ಯ ಸರ್ಕಾರಕ್ಕೆ ಕೊಡಬೇಕು. ಅದನ್ನ ಕೊಡಬೇಕು ಅಂತ ಸರ್ಕಾರ ಆಲೇ ಹೇಳಿ ಒಂದೂವರೆ ತಿಂಗಳಾಯ್ತು. ಆದ್ರೂ ಈ ಕಾರ್ಖಾನೆ ಮಾಲೀಕರು ಸೊಪ್ಪು ಹಾಕ್ದೇನೆ ಆ ದುಡ್ಡನ್ನ ಕೊಡ್ತಾ ಇಲ್ಲ. ನಾವು 113 ದಿವಸ ಇಲ್ಲೇ ಚಳುವಳಿ ಮಾಡಿದ್ವಿ, ಅದು 150 ರೂಪಾಯಿ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಸರ್ಕಾರ ಹೇಳಿದ್ರು ಈ ಕಾರ್ಖಾನೆ ಮಾಲೀಕರು ದುಡ್ಡು ಕೊಡ್ದೇನೆ ಇರೋದು ಭಾರಿ ಹಾಸ್ಯಾಸ್ಪದ. ಸರ್ಕಾರದ ಕಂಟ್ರೋಲ್ನಲ್ಲೇ ಅವರಿಲ್ಲ. ದಯಮಾಡಿ ಈ 100 ರೂಪಾಯಿನ ಬೇಗ ಕೊಡಿಸ್ಬೇಕು ಅಂತ ಜಿಲ್ಲಾಡಳಿತಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ನಿನ್ನೆ ಒಂದು ಚಿರತೆ ಹಿಡಿದಿದ್ದೀವಿ, ಅಲ್ಲಿ ಚಿಕ್ಕ ಹೋಗ್ನಳ್ಳಿ ಹತ್ರ ಒಂದು ಚಿರತೆ. ಮಾಡಿದ್ದಾಯ್ತಿಲ್ಲ ಅಂತ ಬೇಜವಾಬ್ದಾರಿ. ಆಮೇಲಿಂದ ಈಗ ಎಳ್ನೀರು ರೇಟು ಜಾಸ್ತಿ ಆಗಿದೆ, ಎಳ್ನೀರನ್ನ ಕಟ್ಟಿ ಕೂಲಿತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ನಾವು ನೇರ್ಕೋದೆ ಪೊಲೀಸ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ, ಆದರೆ ಇನ್ನೂ ಏನು ಅವರು ಕದೀತಾ ಇದ್ದಾರೆ. ಈಗ ಎಳ್ನೀರು ಕುಯ್ತಾ ಇದ್ದಾರೆ ಇಷ್ಟೆಲ್ಲ. ಆಮೇಲೆ ಅದು ರೇಟ್ ಜಾಸ್ತಿ ಇತ್ತು, ಅಡಿಕೆನೂ ಕದ್ದು ಕುಯ್ತಾ ಇದ್ದಾರೆ ಎಲ್ಲ. ಆಮೇಲೆ ಬ್ಯಾಂಕ್ಗಳಂತೂ ಹೇಳ್ತಿದ್ದು ಬರೋದು ನಮಗೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂದ್ಬಿಟ್ಟು ಅಮೀನ್ ಕರ್ಕೊಬಂದು, ಲಾಯರ್ ಕರ್ಕೊಬಂದು ಬೀಗ ಹಾಕೋದು ಆ ಮನೆಗೆ, ಬಾಳಿ ಬದುಕಿದ ಮನೆಗೆ ಬೀಗ ಹಾಕುವಂತ ಕಾರ್ಯಕ್ರಮನ ಯಾವ ರೀತಿ ವಸೂಲಿ ಮಾಡಬೇಕು ಆ ರೀತಿ ವಸೂಲಿ ಮಾಡಬೇಕು. ಯಾರಿಗೂ ಕಿರುಕುಳ ಕೊಡಬಾರ್ದು. ಇನ್ನೂ ಅನೇಕ ಏನು ಸಮಸ್ಯೆಗಳು ಆಗರ ಇದೆ. ಆದರೂ ಈ ಜಿಲ್ಲಾಡಳಿತ ಆಗಲಿ